ಸರ್ಕಾರದ ಸವಲತ್ತಿನಿಂದ ವಿಕಲಚೇತನರು ಸ್ವಾವಲಂಬಿಗಳಾಗಬೇಕು. ಶಾಸಕ ಭೀಮಣ್ಣ ನಾಯ್ಕ್. ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸರ್ಕಾರದಿಂದ ಒದಗಿಸಲಾದ ವಿವಿಧ ಪರಿಕರಗಳನ್ನು ಶಾಸಕ ಭೀಮಣ್ಣ ನಾಯ್ಕ್ ವಿತರಿಸಿದರು. ಈ ಪರಿಕರಗಳು ವಿಕಲಚೇತನರ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಅವರಿಗೆ ಸ್ವಾವಲಂಬನೆಯನ್ನು ಗಳಿಸಲು ಸಹಾಯ ಮಾಡುತ್ತವೆ. ಸರ್ಕಾರದಿಂದ ವಿಶೇಷ ಚೇತನರಿಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯ ನೀಡಲು ಬದ್ಧರಿದ್ದೇವೆ ಎಂದು ಭೀಮಣ್ಣ ನಾಯ್ಕ್ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ತಾಲೂಕು ಪಂಚಾಯತ್ ಇಒ ಸತೀಶ್ ಹೆಗಡೆ ಇತರರು ಇದ್ದರು. ಬೇರೆ ಉಪಕರಣಗಳನ್ನು ಇವತ್ತಿಷ್ಟೇ ಮನುಷ್ಯನಿಗೆ ಏನೇ ಸಾಧನೆ ಮಾಡಬೇಕಂದ್ರೆ ಮನುಷ್ಯ ಎಲ್ಲ ಅಂಗಾಂಗಗಳು ಸರಿಯಾಗಿದ್ದಾಗ ಮಾತ್ರ ಅವನು ಎಲ್ಲ ರೀತಿಯ ಸಾಧನೆಯನ್ನು ಜಯಿಸಬಲ್ಲ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಭಗವಂತ ಯಾಕೋ ಗೊತ್ತಿಲ್ಲ, ಕೆಲವೊಂದು ಜನಗಳಿಗೆ ಈ ರೀತಿಯ ಅಂಗವೈಫಲ್ಯತೆಯನ್ನು ಕೊಡೋ ಮುಖಾಂತರ ಸಮಾಜದಲ್ಲಿ ಒಂಥರ ತಾರತಮ್ಯ ತೋರಿಸಿದೆ, ಭಗವಂತ ತೋರಿಸಿದನು ಅನ್ನೋಂಥ ಅಳುಕು ನಮ್ಮ ಎಲ್ಲರೂ ಕೂಡ ಇರುವಂಥ. ಆದರೂ ಕೂಡ ಇವತ್ತು ಅವರಿಗೆ ಧೈರ್ಯವನ್ನು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸಂಬಂಧಪಟ್ಟ ಇಲಾಖೆಯಿಂದ ಸರ್ಕಾರ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ನಾವೇನು ಇವತ್ತು ವಿತರಣೆಯನ್ನು ಮಾಡಿದ್ರು, ಆ ವಿತರಣೆಯನ್ನು ಅವಳನ್ನ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ಳೋ ಮುಖಾಂತರ ಅವರ ಮುಂದಿನ ಜೀವನ ಸುಖಕರವಾಗಲಿ, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಅವನ್ನ ಬಳಸ್ಕೊಂಡಾಗ ಅವರು ಕೂಡ ಜನಸಾಮಾನ್ಯ ಜೊತೆ ಬೆರೆತು ನಾನು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ, ನಾನು ದುಡಿಬಲ್ಲೆ, ಜಯಿಸಬಲ್ಲೆ ಅನ್ನೋಂಥ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಸರ್ಕಾರ ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಇಲಾಖೆ ಮತ್ತು ಸರ್ಕಾರ ಕೂಡ ಅಭಿನಂದಿಸ್ತೀನಿ. ನಾನು ಇಂಥ ವ್ಯಕ್ತಿಗಳು ಎಲ್ಲೆಲ್ಲಿದ್ದಾರೋ ಎಲ್ಲರಿಗೂ ಕೂಡ ಇಂಥ ಉಪಕರಣಗಳು ಕೊಡೋದ್ರ ಮುಖಾಂತರ ಅಲ್ಲಿ ಸಮಾನತೆಯನ್ನು ತರಕ್ಕೆ ಸರ್ಕಾರ ಏನು ಮಾಡಿದೆಯೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಥ ಉಪಯೋಗ ಅಂಥ ಜನಗಳಿಗೆ ಸಿಗಲಿ ಅನ್ನೋದು ಮಾತನಾಡಬೇಕಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಯೋಗೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಯೋಗವು ವಿದ್ಯಾರ್ಥಿಗಳ ದೈಹಿಕ ಸದೃಢತೆಯನ್ನು ಹೆಚ್ಚಿಸುವುದಲ್ಲದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಅಭಿಪ್ರಾಯಪಟ್ಟರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಉಲೇಕಲ್, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆಸಿದ ಯೋಗೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿ ಸಂಸ್ಕಾರಯುತ ಶಿಕ್ಷಣ ಪಡೆದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶವನ್ನು ಪಾಲಿಸಬೇಕು ಎಂದು ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಕಾರ್ಯದರ್ಶಿಗಳು, ಪಂಚಾಯಿತಿ ಸಿಬ್ಬಂದಿ, ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಉಪಸ್ಥಿತರಿದ್ದರು. ಮಕ್ಕಳ ಕಲಿಕೆಗೆ ಸಂಘ ಸಂಸ್ಥೆಗಳು ನೀಡುವ ದಾನ ಶ್ರೇಷ್ಠವಾದುದು. ಶಾಸಕ ಭೀಮಣ್ಣ ಟಿ ನಾಯ್ಕ್. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ವಾರ್ಥ ಆವರಿಸಿದೆ. ಸಮಾಜದಲ್ಲಿ ದಾನ ಧರ್ಮದ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಸಂಸ್ಥೆಗಳು, ಶಿಕ್ಷಣ ಅಭಿಮಾನಿಗಳು ಮುಂದಾಗುವುದು ಶ್ರೇಷ್ಠೋತ್ತಮ ಸಮಾಜ ಸೇವೆಯಾಗಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ್ ತಿಳಿಸಿದರು. ಅವರು ಇಸಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಸವರಾಜ್ ಚನ್ನಬಸಪ್ಪ ಚಾರಿಟೇಬಲ್ ಟ್ರಸ್ಟ್ನವರು ಹಮ್ಮಿಕೊಂಡ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದು ದೇಶದಲ್ಲಿ 17% 18% ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ ಎಂಬ ಮಾಹಿತಿ ಇದೆ. ಯಾವೊಬ್ಬ ಮಗುವು ಶಿಕ್ಷಣದಿಂದ ವಂಚಿತರಾಗಬಾರದು. ಆಗ ಗಾಂಧೀಜಿಯವರು ಕನಸು ಕಂಡಂತೆ ರಾಮರಾಜ್ಯ ಹಾಗೂ ದೇಶದ ಸರ್ವಾಂಗೀಣ ಪ್ರಗತಿ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಿಸಿದರು. ವೇದಿಕೆಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಸನ್ನ ಹೆಗಡೆ, ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಉಪ್ಪಿನ, ನಾಗರಾಜ್ ಕೊಲ್ಲೂರಿ ಉಪಸ್ಥಿತರಿದ್ದರು. ಮುಖ್ಯ ಗುರುಗಳಾದ ಸುಮಂಗಲ ಜೋಶಿ ಸ್ವಾಗತಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ವಿದ್ಯಾರ್ಥಿನಿಯರು ಪ್ರಾರ್ಥನೆ ಸಲ್ಲಿಸಿದರು. ಶಿಕ್ಷಕಿ ಸವಿತಾ ಎಚ್ ವಂದಿಸಿದರು. ಶಿಕ್ಷಕ ದಿವಾಕರ್ ಮರಾಠಿ ನಿರೂಪಿಸಿದರು. ರಾತ್ರಿ ಕೈಕೊಡುವ ಕರೆಂಟ್, ಹೆಸ್ಕಾಂ ಗ್ರಾಹಕರ ಸಭೆಯಲ್ಲಿ ಜಡ್ಡಿಗದ್ದೆ ಭಾಗದ ಜನರ ಆಗ್ರಹ.
ಮಳೆಗಾಲ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗುವುದರೊಳಗೆ ತಾಲೂಕಿನ ಜಡ್ಡಿಗೆದ್ದೆ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದೆ. ಇದರಿಂದ ಪ್ರತಿ ದಿವಸ ರಾತ್ರಿ ಕತ್ತಲಿನಲ್ಲೇ ಕಾಲ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಕುಗ್ರಾಮಗಳೇ ಅಧಿಕ ಸಂಖ್ಯೆಯಲ್ಲಿ ಇರುವ ತಾಲೂಕಿನಲ್ಲಿ ಜಡ್ಡಿಗದ್ದೆಯಲ್ಲಿ ಪ್ರತಿದಿನ ರಾತ್ರಿ ವಿದ್ಯುತ್ ಹೋಗಿ ಬೆಳಕಿಗೆ ಬರುತ್ತಿದೆ. ಮಳೆಗಾಲದ ಈ ದಿನಗಳಲ್ಲಿ ಗ್ರಾಮದ ಸಮಸ್ಯೆ ಕೇಳುವವರೇ ಇಲ್ಲದಾಗಿದೆ. ಹೆಸ್ಕಾಂ ಈ ಬಗ್ಗೆ ಗಮನ ಹರಿಸಿ ಇಲ್ಲಿಯ ನಿತ್ಯ ಅಮಾವಾಸ್ಯೆಯನ್ನು ತಪ್ಪಿಸಬೇಕು ಎಂಬುದು ಅಲ್ಲಿನ ಜನರ ಆಗ್ರಹವಾಗಿದೆ. ಜಡ್ಡಿಗದ್ದೆ ಭಾಗಕ್ಕೆ ಈಗ ಹೊಸ ಲೈನ್ಮನ್ ನೇಮಕ ಮಾಡಲಾಗಿದೆ. ಪ್ರತಿದಿನ ರಾತ್ರಿಯ ವೇಳೆ ಹೆಸ್ಕಾಂ ಅಧಿಕಾರಿಗಳೇ ವಾನಳ್ಳಿಯಲ್ಲಿರುವ ಜಂಕ್ಷನ್ ನಲ್ಲಿ ಜಡ್ಡಿಗದ್ದೆ ಭಾಗದ ಸಂಪರ್ಕ ತಪ್ಪಿಸುತ್ತಿದ್ದಾರೇನೋ ಎಂಬ ಸಂಶಯ ಮೂಡುವಂತಹ ಸ್ಥಿತಿ ಉಂಟಾಗಿದೆ. ಮಾರನೇ ದಿನ ಬೆಳಿಗ್ಗೆ 8 ಗಂಟೆಗೆ ಮತ್ತೆ ವಿದ್ಯುತ್ ಬರುತ್ತಿದೆಯಾದರೂ 1 ತಾಸಿನಲ್ಲಿಯೇ 4 ಬಾರಿ ವಿದ್ಯುತ್ ಕಣ್ಣ ಮುಚ್ಚಾಲೆ ಮಾಡುತ್ತಿದೆ. ವಿದ್ಯುತ್ ಹೋದ ತಕ್ಷಣ ಇಲ್ಲಿನ ಮೊಬೈಲ್ ಟವರ್ಗಳು ಕಾರ್ಯ ನಿಲ್ಲಿಸುತ್ತಿವೆ. ಹೀಗಾಗಿ ರಾತ್ರಿ ವೇಳೆ ಜಡ್ಡಿಗದ್ದೆ ಭಾಗದ ಜನತೆಯ ಸಂಪರ್ಕವೇ ತಪ್ಪಿ ಹೋಗುತ್ತಿದೆ ಎಂದು ಜಡ್ಡಿಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದರು. ಜಡ್ಡಿಗದ್ದೆ ಮುಂದೆ ಎಲ್ಲೋ ಮಿಸ್ಟೇಕ್ ಆದ್ರೆ ಜಡ್ಡಿಗದ್ದೆಲ್ಲ ಮುಂದೆ ಮನೆ ಕಟ್ಟಲು ದಿವಸ ಹೊರಟು ಹೋಗ್ತಾರೆ. ಮುಂದೆ ಏನಿದೆ ಅಂದ್ರೆ 2 ಕಡೆ ಮತ್ತು ಮುಂದೆ ಇಟ್ಟಿದ್ದಾರೆ. ಮತ್ತೆ ಎರಡು ಟಿಸಿಗಂತೂ ಸಮಸ್ಯೆ ಆಗಲ್ಲ. ಟಿಸಿ ಯಾವಾಗೂ ಆ ಲೈನ್ ಸಮಸ್ಯೆ ಆಗಿಲ್ಲ. ಆಗ ಮಾತ್ರ ಜಡ್ಡಿಗದ್ದೆ ಮುಂದೆ ಎಲ್ಲೋ ಒಂದು ಗದ್ದೆ ಕ್ವಾಲಿಟಿ ಇದ್ರೆ ಜಡ್ಡಿಗದ್ದೆ ಮುಂದೆ ಬರೋಬ್ಬರಿ 80,000 ರೂಪಾಯಿ ಬೆಲೆಯ 2.152 ಕೆಜಿ ಗಾಂಜಾ ಸಮೇತವಾಗಿ ಆರೋಪಿಯನ್ನು ಭೇಟಿ ಮಾಡಿದ ಪೊಲೀಸರು. ಗಾಂಜಾ ಆರೋಪಿಯನ್ನು ಭೇಟಿ ಮಾಡಿರುವ ಮುಂಡಗೋಡು ಪೊಲೀಸರು ಸುಮಾರು 80,000 ರೂಪಾಯಿ ಬೆಲೆಯ 2.152 ಕೆಜಿ ಗಾಂಜಾ ವಶಕ್ಕೆ ಪಡೆದು ಆರೋಪಿ ಯಲ್ಲಾಪುರ ತಾಲೂಕಿನ ಮಂಚಿ ಗ್ರಾಮದ ರಿಯಾನ್ ಹಸನ್ ಶೇಖ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಮುಂಡಗೋಡು ತಾಲೂಕಿನ ಬಾಚಣಿಕೆ ಗ್ರಾಮದ ಬಸ್ ನಿಲ್ದಾಣದ ಬಳಿ ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಮತ್ತು ಸಿಪಿಐ ರಂಗನಾಥ್ ನೀಲಮ್ಮ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪರಶುರಾಮ್ ಮೇಜರ್ಗಿ, ಹನುಮಂತ ಗುಡಗುಂಟಿ, ಸಿಬ್ಬಂದಿಗಳಾದ ಮಂಜಪ್ಪ, ಗಣಪತಿ, ಮಹಾಂತೇಶ್, ಬಸವರಾಜ, ಕೆಂಚಪ್ಪ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.